ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಯಂತ್ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಿಂದ. ಫಸ್ಟ್ ಪಿಗೆ ಜಾಯ್ನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳೇ, ನಿಮಗೆ ಕಾಲೇಜ್ ಪ್ರಾರಂಭ ಆಗ್ತಿರ್ತಕ್ಕಂಥದ್ದು ಜೂನ್ 2ನೇ ತಾರೀಕು ಅಂದರೆ ಮಂಡೇ ಮಾರ್ನಿಂಗ್ 8:30ಗೆ ಅಸೆಂಬ್ಲಿ ಇರ್ತದೆ. 8:30 ಅಷ್ಟೊತ್ತಿಗೆ ನೀವು ಕಾಲೇಜ್ ಕ್ಯಾಂಪಸ್ನಲ್ಲಿ ಇರಬೇಕಿರ್ತದೆ. ಪೇರೆಂಟ್ಸ್ ಜೊತೆ ಬರ್ತಕ್ಕಂಥವ್ರು ನೀವು ಪೇರೆಂಟ್ಸ್ ಜೊತೆ ಬರ್ತೀರಿ, ಯಾರು ಹತ್ತಿರದಲ್ಲಿ ಇರ್ತೀರಿ ನೀವು ನಿಮ್ಮ ವ್ಯವಸ್ಥೆನ ಮಾಡ್ಕೊಂಡಿರ್ತೀರಿ. ಕಾಲೇಜ್ ಬಸ್ಸಿಗೆ ಬರ್ತಕ್ಕಂಥ ಸ್ಟೂಡೆಂಟ್ಸ್ ಯಾರಿದ್ದೀರಿ ಅವರು ಕೂಡ ಫಸ್ಟ್ ಡೇ ಮಾರ್ನಿಂಗ್ ಸೆಷನ್ಗೆ ನೀವು ಪೇರೆಂಟ್ಸ್ ಜೊತೆಗೆ ಬರಬೇಕು. ಸಂಜೆ ಹೋಗಬೇಕಾದ್ರೆ ನಿಮಗೆ ಬಸ್ಸಿನ ಜೊತೆ ಕಳಿಸ್ಕೊಡ್ತಾರೆ. ಒಂದು 2-3 ಡೇಸ್ ನೀವು ಬಸ್ಸಲ್ಲಿ ಓಡಾಡಿದ ಮೇಲೆ ನಿಮಗೆ ಕನ್ವೀನಿಯಂಟ್ ಆಗುತ್ತೆ ಅಂತ ಆದಮೇಲೆ ನೀವು ಬಸ್ಸಿಗೆ ಹೆಸರನ್ನ ಆಫೀಸಲ್ಲಿ ಬರೆಸ್ಬೋದು. ಈಗ 8:30ಗೆ ನಿಮಗೆ ಅಸೆಂಬ್ಲಿ ಇರ್ತದೆ. ಅದಾದಮೇಲೆ 9 to 5:15 ನಿಮಗೆ ಕ್ಲಾಸ್ ಇರ್ತದೆ. ಹಾಗಾಗಿ ಮಧ್ಯಾಹ್ನದ ಲಂಚ್ ಮತ್ತು ವಾಟರ್ ಬಾಟಲ್ ತರಲಿಕ್ಕೆ ಇರ್ತದೆ. ಈಗಾಗಲೇ NCERT ಟೆಕ್ಸ್ಟ್ ಬುಕ್ ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಹೇಳಿತ್ತು. ಸ್ಟೂಡೆಂಟ್ಸ್ ಈಗಾಗಲೇ ಮಾಡಿರ್ಬೋದು, ಯಾರು ಮಾಡಿಲ್ಲ ಸ್ಟೂಡೆಂಟ್ಸ್ ನೀವು ಹೋಗಿ NCERT ಟೆಕ್ಸ್ಟ್ ಬುಕ್ಸ್ನ ಪರ್ಚೇಸ್ ಮಾಡಿ. ಇದು NCERT ಇಂದ ರಿಲೀಸ್ ಆಗಿರ್ತದೆ. ಇದು ಸೆಂಟ್ರಲ್ ಬೋರ್ಡಿಂದನೂ ಕೂಡ ಟೆಕ್ಸ್ಟ್ ಬುಕ್ ಸೇಮ್ ಇದೆ. ಕರ್ನಾಟಕ ಗೌರ್ಮೆಂಟ್ ಕೂಡ ಸೇಮ್ ಪ್ರಿಂಟ್ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಬುಕ್ಸ್ ಸ್ವಲ್ಪ ಕಾಸ್ಟ್ಲಿ ಇದೆ. ಕರ್ನಾಟಕದವರು ಸೇಮ್ ಸಬ್ಸಿಡಿ ಇದರೊಳಗಡೆ ಮಾಡಿಕೊಡ್ತಾರೆ. ಕರ್ನಾಟಕದಿಂದ ಪಬ್ಲಿಷ್ ಆಗಿರ್ತಕ್ಕಂಥ NCERT ಟೆಕ್ಸ್ಟ್ ಬುಕ್ಸ್ನ ನೀವು ತಗೋಬೇಕು. ಇನ್ನು ಕಾಲೇಜ್ ಕಡೆಯಿಂದ ನಿಮಗೆ ಕಾಂಪಿಟೇಟಿವ್ ಮಟೀರಿಯಲ್ ಕೊಡ್ತಾರೆ. ಫಸ್ಟ್ ಇಯರ್ಗೆ ನಿಮಗೆ ನೀಟು, JEE, CET ಕಾಂಪಿಟೇಟಿವ್ ಮಟೀರಿಯಲ್ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಟೀರಿಯಲ್, CET ಮಟೀರಿಯಲ್ ಕೊಡ್ತಾರೆ, ಸ್ಟಡಿ ಮಟೀರಿಯಲ್ ಕೊಡ್ತಾರೆ. ಅದರ ಜೊತೆಗೆ ನಿಮಗೆ ಲ್ಯಾಬ್ ಮ್ಯಾನ್ಯಲ್, ಲ್ಯಾಬ್ ರೆಕಾರ್ಡ್ ಬುಕ್ಸ್ ಕೊಡ್ತಾರೆ. ಇನ್ನು ಯೂನಿಫಾರ್ಮ್ ಸೆಟ್ ಒಳಗಡೆಗೆ ನಿಮಗೆ 2 ಪೇರ್ಸ್ ಬ್ಲೂ ಯೂನಿಫಾರ್ಮ್, 1 ಪೇರ್ ನಿಮಗೆ ವೈಟ್ ಯೂನಿಫಾರ್ಮ್ ಕೊಡ್ತಾರೆ. ಟೈ, ಬೆಲ್ಟ್, ಸಾಕ್ಸ್ ನಿಮಗೆ ಸಿಗ್ತದೆ. ಎಪ್ರಾನ್ ಸಿಗುತ್ತೆ ನಿಮಗೆ ಲ್ಯಾಬಿಗೆ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟು ನಿಮಗೆ ಪ್ಯಾಕೇಜ್ ಜೂನ್ 15th ಅಷ್ಟೊತ್ತಿಗೆ ನಿಮಗೆ ಕೊಡ್ತಾರೆ. ನೀವು ಟೆಕ್ಸ್ಟ್ ಬುಕ್ ಅನ್ನೊಂದು ಪರ್ಚೇಸ್ ಮಾಡ್ಕೊಂಡು ಬರ್ಲಿಕ್ಕೆ ಇರ್ತದೆ. ಕೆಲವು ಸ್ಟೂಡೆಂಟ್ಸ್ ಇನ್ನೂ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿಲ್ಲ. ಯಾರು ಮಾಡಿಲ್ಲ ಅಂತ ಸ್ಟೂಡೆಂಟ್ಸ್ ನಿಮ್ಮ ಒರಿಜಿನಲ್ TC ಜೊತೆಗೆ ನಿಮ್ಮ ಜೆರಾಕ್ಸ್ ಕಾಪಿ ಆಧಾರ್ ಕಾರ್ಡು ಹಾಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ಔಟು ನಿಮಗೆ ಅಪ್ಲೈ ಆಗುತ್ತೆ ಅನ್ನೋದಾದರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಕೂಡ ನೀವು ಜೆರಾಕ್ಸ್ ಕಾಪಿ ಸಬ್ಮಿಟ್ ಮಾಡಲಿಕ್ಕೆ ಇರ್ತದೆ. ಕೆಲವು ಸ್ಟೂಡೆಂಟ್ಸ್ ಈಗಾಗಲೇ ನೀವು ರಿವ್ಯಾಲ್ಯೂಷನ್ಗೆ ಅಂತ ಹೇಳಿ ಅಪ್ಲೈ ಮಾಡಿದ್ರಿ, ಅದು ಮಾರ್ಕ್ಸ್ ಅಪ್ಡೇಟ್ ಆಗಿ ಬಂದಿದೆ. ಈಗ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು ಮಾರ್ಕ್ಸ್ ನೋಡಿ, ನಿಮಗೆ ಯಾವ ಏರಿಯಾಗೆ ಮಾರ್ಕ್ಸ್ ರೀಚ್ ಆಗ್ತಾ ಇದೆ, ನಿಮಗೆ ಇದ್ರ ಜೊತೆಗೆ ಫೀಸಿನ ಒಂದು PDF ಕಳಿಸ್ಕೊಡ್ತಿದ್ದಾರೆ. ಅದನ್ನು ಚೆಕ್ ಮಾಡಿ ನೋಡಿ, ಮುಂಚೆ ಏನು ಫೀಸ್ ಇತ್ತು ನಿಮ್ಮದು, ಈಗ ಏನು ಫೀಸ್ ಆಗಿದೆ ಅಂತ ಹೇಳಿ. ಸೊ ನಿಮ್ಮ ಅಕಾರ್ಡಿಂಗ್ ಟು ದ್ಯಾಟ್ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಏನು ಬರ್ತಾ ಇದೆ ಅದನ್ನು ಗಮನಿಸ್ರಿ. ಸೊ ನೀವು ಜೂನ್ 2ನೇ ತಾರೀಕು ಬಂದಾಗ ನೀವು ಕಾಲೇಜ್ಗೆ ಹೋಗ್ತೀನಿ, ನಿಮ್ಮ ಪೇರೆಂಟ್ಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಫೀಸ್ನ ಅವತ್ತು ಕ್ಲಿಯರ್ ಮಾಡಲಿಕ್ಕೆ ಇರ್ತದೆ. ಪೇಮೆಂಟ್ ಆನ್ಲೈನಲ್ಲಿ ಮಾಡಬೇಕು. ಹಾಗಾಗಿ ಪೇರೆಂಟ್ಸ್ ನೀವು ಆನ್ಲೈನ್ ಪೇಮೆಂಟ್ಗೆ ಅಂತ ಹೇಳಿ ರೆಡಿಯಾಗಿ ಬಂದ್ರಿ. ತೀರಾ ನಿಮಗೆ ಮಾಡೋಕ್ಕಾಗದೇ ಇದ್ದರೆ ಮಾತ್ರ ಕ್ಯಾಶನ್ನು ತೊಗೊಂಡು ಬರಲಿಕ್ಕೆ ಇರ್ತದೆ. ಸೊ ಸಂಜೆ 5:15ಗೆ ಕಾಲೇಜ್ ಬಿಡ್ತಾರೆ. ಸೊ ಹಾಗಾಗಿ ಕರ್ಕೊಂಡು ಹೋಗ್ತಕ್ಕಂಥ ಪೇರೆಂಟ್ಸ್ ಸಂಜೆ 5 ಅಷ್ಟೊತ್ತಿಗೆ ನೀವು ಬಂದು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು. ಸೊ ಇದು ರೂಟೀನು ಪ್ರತಿ ದಿವಸ ಹೀಗೆ ಇರ್ತದೆ. ಮತ್ತೇನೋ ಚೇಂಜಸ್ ಇದ್ದರೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಫಸ್ಟ್ ಕೆಲವು ದಿವಸ ಮಕ್ಕಳು ಕಲರ್ ಡ್ರೆಸ್ಸಲ್ಲಿ ಬರ್ತೀರಿ. ಕಲರ್ ಡ್ರೆಸ್ ಕೂಡ ನಿಮ್ಮದು ತುಂಬ ಡೀಸೆಂಟ್ ಆಗಿರಬೇಕು. 2 ವೀಲರ್ಸು, ಮೊಬೈಲ್ಸು ಇಂಥದ್ದು ಯಾವುದೋ ಅಲೋ ಇರೋದಿಲ್ಲ. ಸೊ ಹಾಗಾಗಿ ಇದು ಸ್ಟ್ರಿಕ್ಟ್ ಪ್ರಾಹಿಬಿಷನ್ ಇದೆ. ಸೊ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಗಮನ ಇರಲಿ. ಈಗಾಗಲೇ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಯಾರು ಅಂಡರ್ ಏಜ್ ಇದ್ದಾರೆ ಅಂಥವ್ರಿಗೆ ದಾವಣಗೆರೆ SP ಆಫೀಸ್ ಕಡೆಯಿಂದ ಫೈನ್ ಬೀಳ್ತದೆ. 25,000ದಿಂದ 30,000 ತನಕ ಫೈನ್ ಬೀಳ್ತದೆ. ಹಾಗೆ ಪೇರೆಂಟ್ಸಿಗೆ ಅವರು ಕರೆದು ವಾರ್ನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ 2 ವೀಲರ್ಸ್ ಈ ಥರದ್ದು ಅಲೋ ಇರೋದಿಲ್ಲ. ಬೈಸಿಕಲ್ನಲ್ಲಿ ಬರ್ಬೋದು ಸ್ಟೂಡೆಂಟ್ಸ್. ನಿಮ್ಗೆ ಅಲಾಟೆಡ್ ಪ್ಲೇಸ್ ಒಳಗಡೆ ಬೈಸಿಕಲ್ನ ನಿಲ್ಲಿಸಿ ಸಂಜೆ ಹೊತ್ತು ತೊಗೊಂಡು ಹೋಗ್ಬೋದು. ಸೊ ಇನ್ನು ಉಳಿದ ಹಾಗೆ ಸ್ಟೂಡೆಂಟ್ಸು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬನ್ನಿ. ಸೊ ಈ ಒಂದು ವಾರದಲ್ಲಿ ನಿಮಗೆ ಬ್ರಿಡ್ಜ್ ಕೋರ್ಸ್ ಕಮೆನ್ಸ್ ಮಾಡ್ತಾರೆ. 10th PG ಹೋಗ್ಲಿಕ್ಕಿಂತ ಮುಂಚೆ ನಿಮಗೆ ಬೇಸಿಕ್ಸ್ ಏನು ಬೇಕಾದ ಹೇಳ್ಕೊಡ್ತಾರೆ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ವೀಕಿಂದ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ನಾವು ಇಂಟಿಗ್ರೇಟೆಡ್ ಕೋಚ್ ಮಾಡ್ತೀವಿ. ಅದರ ಅರ್ಥ ನಿಮ್ಮ PUC ಬೋರ್ಡ್ ಜೊತೆಗೆ ನಿಮಗೆ ಕಾಂಪಿಟೇಟಿವ್ ಪ್ರಿಪರೇಷನ್ ಜೊತೆಗೆ ಆಗ್ತದೆ. ಸೊ ಅಷ್ಟೊಳಗಡೆಗೆ ನೀವು NCERT ಟೆಕ್ಸ್ಟ್ ಬುಕ್ ಅನ್ನು ತಗೊಂಡು ಬಂದಿರಬೇಕಿರ್ತದೆ. ಓಕೆ, ಸಿ ಯು ಆನ್ ಜೂನ್ 2nd ಮಂಡೇ ಮಾರ್ನಿಂಗ್ at 8:30. ಮತ್ತೇನಾದರೂ ಇನ್ಫಾರ್ಮೇಷನ್ ಇದ್ರೆ ನಿಮಗೆ ಮತ್ತೆ ತಿಳಿಸ್ತೀನಿ ನಾನು. ಥ್ಯಾಂಕ್ ಯು.